ಕಡಿಮೆಪ್ಪ. ನನ್ನ ಮಗ ನನ್ನ ಜಪಾನ್ ಮಾಡಾಕತ್ತಿದ್ದ, ಅವ ಸಾಯ್ತಾನ ಅನ್ನೋದು ನನಗೆ ಕನ್ವಿನ್ಸ್ನಾಗ ಗೊತ್ತಾಗಲಿಲ್ಲ. ದೋಸ್ತರಿನ ಬಾಯಲ್ಲಿ ಹೋಗಿ ಈ ನಮ್ಮನೆ ಅನಾಹುತ ಮಾಡ್ಕೊಂಡು ಕುಂತ. ಯಾರಿನ ಬಾಯಲ್ಲಿ ನನ್ನ ಮಗ ಕಡ್ದಾಡಿ ಬಡ್ದಾಡಿ ಮಾಡಾವಲ್ಲ. ನಾ ಏನಂತ ತುಡ್ಕೊಲಿ ಅವಂದು. ನನ್ನ 4 ವರ್ಷದಿಂದ ನನಗೆ ಕಾಲ ಕೈಯ ಹೋಗಾನ ನನ್ನ ಆರೈಕೆ ಮಾಡ್ತಿದ್ದ. ನಾನು ಜಪಾನ್ ಮಾಡ್ಕೊತ, ನನಗೆ ಊಟ ಹಾಕ್ಕೊಂತ, ನನಗೆ ಅಡುಗೆ ಮಾಡಿ ಕೂಳ ಹಾಕ್ಕೊಂತ, ನನ್ನಂತೆಲ್ಲ ನನ್ನ ಮಗ್ಗಲ್ದಾಗ ಇರ್ತಿದ್ದು ನನ್ನ ಮಗ. ನನಗೆ ಯಾವುದೂ ತಡ್ಕೊಳಕ್ಕಾಗವತ್ತು. ನಾ ಎಲ್ಲಿ ತರಲಿ ನನ್ನ ಮಗನನ್ನ? ಏನು ಮಾಡ್ತಿದ್ದೆ ಮಗ? ಹುಡುಗನಿಗೇನೋ ಕೊಲೆ ಮಾಡಿದಂಗ, ಅವ್ರಿಗೆ ನಿಮ್ಮ ಹುಡುಗಿಗೇನೋ ಮದುವೆ ಗಲಾಟೆ ಇರ್ತಾರೆ? ಏನೂ ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರು ಅಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗೆ ಓಣ್ಯಾನ ರಾಯಿ ಬಾಯಿ ಎಲ್ಲರೂ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರ ಹಿಂಬಾಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು, ಎಲ್ಲ ಪೇಷಂಟ್ ಆರೈಕೆ ಮಾಡೋಕೆ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡಿ ನನಗೆಲ್ಲ ಕೆಲಸ ಅಂತಿದ್ದ. ನನ್ನ ಬಿಟ್ಟು ಬಂದಿದ್ದ ಕೆಲಸ. ನಿಮಗೆ ಯಾವಾಗ ಗೊತ್ತಾಯ್ತಮ್ಮ ನಿಮ್ಗಾಗಿದೆ ಅಂತೇಳಿ? ನನಗೆ ನನ್ನ ಮಗ 10 ಗಂಟೆಗೆ ಮನೆಗೆ ಬಂದ ಮೇಲೆ ಅಮ್ಮ ನನ್ನ ಫೋನ್ ನೀ ತೊಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕ್ಕೊಡು ಅಂದ. ಯಾಕಪ್ಪ ಅಂದೆ. ಇಲ್ಲ ನನ್ನ ದೋಸ್ತರಿನ ಬಾಯಲ್ಲಿ ಮಾತಾಡ್ತಾನು, ನನ್ನ ಫೋನ್ ತೊಗೊಂಡು ಇಟ್ಕೊಂಡು ನಿನ್ನ ಅಂತೇಳಿ ನಮ್ಮ ಮಮ್ಮಿ ಹೊರಗಡೆ ಬರ್ತಾಳೆ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲ ಹಾಕ್ಕೊಂಡ. ನಾನು ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು, ಮಲ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಬಿಸಿರು. ನಮ್ಮ ಮನೆಯವ್ರನ್ನ ಎಬ್ಬಿಸಿರು. ನಮ್ಮ ಮನೆಯವ್ರು ಇದ್ದಾರೆ ಬಂದು ನನ್ನ ಎಬ್ಬಿಸಿರು. ಅಮ್ಮ ಯಾಕ್ರಿ ನಾನು ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ, ನೆಸರಿಗೆ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರು, ನೀವು ಬಂದುಬಿಡು ನಾನು ನಿಮ್ಮ ಮೇಲೆ ಅಂದರು. ಆಯಿತು, ಹೋಗಿ ನಾವು ಪೊಲೀಸರಿಗೆ ಶರಣಾಗಿ ಮಗನ ಕರ್ಕೊಂಬರು ನಡೀರಿ ಅಂತ ಹೇಳಿ. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದೆ ಕೂತು ಒಂದು ಸ್ವಲ್ಪ ಕರ್ಕೊಂಡು ಹೋದರು. ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ, ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದರು. ಬಂದಮೇಲೆ ಅಣ್ಣ ಏನಾಯಿತು, ಯಾರಿಗೆ ಏನಾಯ್ತು? ಇಲ್ಲ ನಿನ್ನ ಧೈರ್ಯ ತೊಗೊಮ್ಮ, ಹಿಂಗಾಗೈತೆ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಮಲಗಿದಾನು, ಬಿದ್ದಾನು. ನನಗೆ ಜೀವ ತರಲಿ. ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಹೊರಗಡೆ ಆದದ್ದು ನನಗೆ ಗೊತ್ತಿಲ್ಲ, ಯಾವ ವಿಚಾರಕ್ಕೆ ಹೆಂಗೆ ಆಯ್ತಂತ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ ಹುಷಾರಿದ್ದ. ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ, ಮೇಲ್ಮೇಲೆ ಬಿದ್ದು ಸಡನ್ನಾಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬಾವಡಿ ಫುಲ್ ಬಾವಡಿ ಇತ್ತು. ಹೇಳೋಕ್ಕಾಗದಾಗನ ದುಬ್ಬದ ಮೇಲೆ ಕುಂತುಬಿಟ್ಟು ಕಲ್ಲಿಲ್ಲ ಚುಚ್ಚಿಬಿಟ್ಟ, ತಲೆ ಮೇಲೆ ಚುಚ್ಚಿಬಿಡೋಣ ಜೀವ. ಅದು ಎಷ್ಟು ಮಂದಿ ನಾನು ನೋಡಿಲ್ಲಪ್ಪ, ಆದರೆ ತಲೆ ಮೇಲೆ ಚುಚ್ಚಿದ ರಕ್ತ ಹರಿದಿದ್ದು ಮಾತ್ರ ನೋಡಿದೆ. ಆ ಟೈಮ್ದಲ್ಲಿ ಆ ಕಡೆ ಈ ಕಡೆ ದೇವ್ರಂತೇಳಿ ಇದ್ದ ಮನುಷ್ಯರು ಬಿಡಿಸ್ಕೊಳಕೋರೆ, ಇದನ್ನೇ ತೊಗೊಂಡು ನಿಮಗೆ ಹೊಡಿತೀನಿ, ನೀವು ಯಾರು ವಿಡಿಯೋ ಮಾಡಬೇಡ್ರಿ, ನನ್ನ ಬಗ್ಗೆ ಯಾರು ನೀವು ಇದನ್ನು ಕೊಟ್ಟರೆ ನಿಮ್ಮನ್ನೇ ನಾ ಸಾಯಿಸಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಕಲ್ಲು ಬಂಡೆ ಕಲ್ಲು ನಡಕ್ಕೆ ಯಾರು ಕೂಡಬೇಡ್ರಿ, ನಾವು ನಡು ನೀವು ಯಾರು ಬರಬೇಡ ಅಂದ್ಬಿಟ್ಟು ಜನ ಇದ್ರು. ದೇವರು ಇದ್ರಿಗೆ ಎಲ್ಲ ಜನಸಂಖ್ಯೆ ಇತ್ತು. ಅಲ್ಲಿ ಭಯ ಹಾಕಿಸ್ಬಿಟ್ಟ, ಮಂದಿ ಮುಂದೆನೇ ಬಡ್ದ. ಇತ್ತಪ್ಪ ಆಸೆ. ಈ ಒಬ್ಬ ಮಗ ತೀರ್ಕೊಂಡು 6 ವರ್ಷ ಆಗಿತ್ತು. 4 ವರ್ಷ ಮದುವೆ ಬೇಡಮ್ಮ, ತಮ್ಮನ ದುಃಖದಲ್ಲಿ ಅದು, ಈ ವರ್ಷ ನಾನು ಮದುವೆ ಆಗ್ತೀನಿ, ಆ ಕಡೆ ಈ ಕಡೆ ನೋಡಿ ನಾನು ಮದುವೆ ಮಾಡೋದು ಮಾಡಿಬಿಡು ಅಂತೇಳಿ ಆಸೆ ಮಾಡ್ಕೊಂಡಿದ್ದ. ನೋಡ್ತಾ ಇದ್ದೀವಿ, ಆದರೆ ಇಷ್ಟರಲ್ಲೇ ಇದು ಆಗೋಯ್ತು. ಅವನ ಮೇಲೆ ಇತ್ತು, ಅವನೇ ದುಡಿತಿದ್ದ, ಅವನ ಮೇಲೆ ಇತ್ತು. ಅವನ ಮಗನೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಸತ್ತು ಹೋದ. ಅವನ ಜವಾಬ್ದಾರಿ, ತಾಯಿ ಜವಾಬ್ದಾರಿ, ತಂದೆ ಜವಾಬ್ದಾರಿ, ಮನೆ ಎಲ್ಲ ಅವನೇ ಮಾಡ್ತಿದ್ದ, ಎಲ್ಲ ಅವನೇ ತಗೋತಿದ್ದ. ಒಬ್ಬನೇ ಇದ್ದ. ಅವರ ಮಾಮಗಳ ಹತ್ರ ಹೋಗಿ ಬಂದು ಎಲ್ಲ ರಿಲೇಷನ್ಶಿಪ್ ಎಲ್ಲ ಚಲೋ ಇದ್ದ. ಎಲ್ಲರ ಕಡೆಯಿಂದ ಹೊಂದ್ಕೊಂಡು ಮಾಡ್ಕೊಂಡು ಎಲ್ಲ ಕಡೆಯಿಂದನೂ ಚಲೋ ಇದ್ದ. ನನ್ನ ಮಗ ಯಾರಿಂಬಲ್ಲೂ ನ್ಯಾಯ ಇದು ಏನು ಮಾಡ್ತಿದ್ದಿಲ್ಲ, ಯಾರಿಂಬಲ್ಲೂ ಜಗಳ ಮಾಡ್ತಿದ್ದಿಲ್ಲ.
ಹೊಲಕ್ಕೆ ಅದು ಹೋಗ್ತಾರ ಹೋಗ್ತಿದ್ದ ಹೊಲಕ್ಕೆ ಅವಾಗ ಯಾವಾಗಾರ ಹೋಗ್ತಿದ್ದ ಹೊಲಕ್ಕೆ ಫ್ರೆಂಡ್ಶಿಪ್ ಹಿಂಬಾಲೇನೆ ಅದು ಮಾಡೋನು ಇದು ಮಾಡೋನು ಬಾ ಅಂದ್ರೆ ಹೋಗ್ತಿದ್ದ ಸ್ವಲ್ಪ ಇಲ್ಲ ಮನೆಗೆ ಅವನು ಎಲ್ಲೂ ನಮ್ಮ ಇದರಲ್ಲೇ ಬರ್ತಿರ್ಕಿಲ್ಲ ಅವನು ಹೊರಗಿನವ್ರಿಗೆ ದೋಸ್ತಿ ಎಲ್ಲರೂ ಅವನು ಫ್ರೆಂಡ್ಶಿಪ್ ಭಾಳ ಜನ ಫ್ರೆಂಡ್ಶಿಪ್ಪು ಇವರೇ ಅಂತ ನನಗೆ ಗೊತ್ತಾಗ್ತಿರ್ಕಿಲ್ಲ. ಏನೂ ಇಲ್ಲಪ್ಪ, ಯಾರ ಹಿಂಬಾಲೂ ಜಗಳ ಮಾಡಿಲ್ಲ. ನಾವು ಹೇಳೋದು ಇಷ್ಟೇ ಏನಂದರೆ, ನಾನು ಅವ್ರ ಮಾಮ ಆಗಬೇಕು, ನನಗೆ ಅವನು ಸೋದರಳೆ ಆಗಬೇಕು. ಬಟ್ ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾನು ಈ ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ, ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಸಿಕ್ಕಿರಲಿಲ್ಲ. ಸಡನ್ಲಿ ನಮಗೆ ಸಿಕ್ಕಾದ ಮೇಲೆ ಭಾಳ ದುಃಖ ಆಯಿತು. ನೆಕ್ಸ್ಟ್ ಏನಂದರೆ ನಾನು ಹೇಳ್ತಾ ಇರೋದು, ಯಾವ ಥರದ್ದು ಈ ಥರ ಆಗಬಾರ್ದು. ಏನೋ ಫ್ರೆಂಡ್ ಲೆವೆಲಲ್ಲಿ ಅವ್ರೇನೋ ಆತು ಹೋತು, ಬಟ್ ಈ ಲೆವೆಲ್ಗೆ ಒಂದು ಕೊಲೆ ಮರ್ಡರ್ ಮಾಡೋ ಥರ ಅವರು ಮಾಡಿದ್ದಾರೆ ಅಂದರೆ ಇದ್ರ ಬಗ್ಗೆ ನನಗೆ ಅದು ನನ್ನ ಪ್ರಕಾರ ಅವರು ಏನೋ ಇಬ್ಬರು ಡ್ರಿಂಕ್ ಮಾಡಿದ್ರಂತೆ. ಆ ವಿಷಯದಲ್ಲಿ ಏನೋ ಅವ್ರಿಗೆ ಹಂಗೆ ಆಗಿ ಏನೋ ಒಂದು ಆ ಲೆವೆಲಲ್ಲಿ ಹೋಗಿದ್ದಾರೆ ಕುಡಿದ ವಿಷಯದಲ್ಲಿ, ಅದೇನೋ ಗಲಾಟೆ ಆಗಿದೆ. ಬಟ್ ಯಾವ ವಿಷಯಕ್ಕೆ ಅಂತ ನನಗಿನ್ನೂ ಕನ್ಫರ್ಮ್ ಆಗಿಲ್ಲ ರೀ. ಅದ್ರ ಬಗ್ಗೆ ನಾವು ಇನ್ನೂ ಇದು ಮಾಡೋದು. ಬಟ್ ಏನು ನಾನು ರಿಕ್ವೆಸ್ಟ್ ಕೊಡೋದಂದರೆ, ಈ ಥರ ಇನ್ನು ನಡಿಬಾರ್ದು ಮುಂದೆ. ಹೌದು, ಹಾಂ, ಇಬ್ಬರು ಫ್ರೆಂಡ್ಸೇ ಸರ್ ಅವರು. ಎಲ್ಲ ನಾವು ನೋಡಿದ್ದೀವಿ, ಎಲ್ಲ ಒಂಥರ ಫ್ರೆಂಡ್ಸ್ ಅವರು ಒಂದು ಇದ್ರಾಗ. ಬಟ್ ಏನಂದರೆ ಈ ಥರ ನೆಕ್ಸ್ಟ್ ನಡಿಬಾರ್ದು ಅಂತ ರಿಕ್ವೆಸ್ಟ್ ಕೊಡ್ತಾರೆ ನಾವು. ಏನೋ ಈಗ ಒಂದು ನಾವು ನಿನ್ನೆ ಬಂದು ನೋಡಿದ್ಲ ಇದ್ರ ಪ್ರಕಾರ ಕಲ್ಲಿಂದ ಹೊಡೆದಿದ್ದಾರೆ ಅಂತ ಗೊತ್ತಾಯ್ತು. ಕಲ್ಲಿಂದ ಹೊಡೆದಿದ್ದಾರೆ ಅಂದ್ರೆ ಅದು ಭಾಳ ಏಟಾಗಿದೆ. ನಾನು ಕೂಡ ನೋಡಿದೆ, ಮತ್ತು ಅಲ್ಲೆಲ್ಲ ಪ್ಲೇಸಲ್ಲಿ ನೋಡಿದ್ವಿ. ಮುಂದೆ ನಾವು ಮತ್ತು ಅವನು ಹೋಗಿ ಸಿಲಿಂಡ್ರ್ ಆಗಿದ್ದಾನೆ. ಬಟ್ ನಾನು ರಿಕ್ವೆಸ್ಟ್ ಕೊಡೋದು ಏನಂದರೆ, ಸರ್ಕಾರಕ್ಕಾಗಲಿ ಏನು ಮುಂದೆ ಇಂಥದ್ದು ಒಣ್ಣೂರಲ್ಲಿ ಆಗಬಾರ್ದು. ಬಡ ಮಕ್ಕಳು ಬಡಪಾಯಿಗಳು ಇರ್ತಾರೆ, ಏನೇನೋ ಸಂದರ್ಭದಲ್ಲಿ ಎಲ್ಲರೂ ಹಬ್ಬ ಮಾಡ್ತಾ ಇರ್ತಾರೆ. ಈ ರೀತಿ ಆದರೆ ಮಣಸಿನವ್ರೆ ನೋಡಿರಿ, ಈಗ ನಾವು ಊರಲ್ಲೆಲ್ಲ ದೊಡ್ಡ ಹಬ್ಬ ಅಂಥದ್ರಾಗ ನಾವು ಅಲ್ಲಿಂದ ಬಂದು ಈ ಥರ ಇವ್ರದ್ದು ನಾವು ಮಾಡೋ ಥರ ನಮಗೆ ಒಂದು ದುಃಖದ ವಿಷಯ ಇರೋದಿಲ್ಲ. ಶಿಕ್ಷೆ ಆಗ್ಬೇಕ್ರಿ ಸರ್. ಅಂದರೆ ಏನಂದರೆ ನಮ್ಮದು ನೆಕ್ಸ್ಟ್ ಅವರು ಮತ್ತು ಇದು ಆಗಬಾರ್ದು, ಅದನ್ನು ನಾನು ಕೇಳ್ತಾ ಇರೋದು. ಜನ ಇರಲಿಲ್ಲ ಅನ್ಸುತ್ತೆ ಸರ್. ಅದು ಆಗಿರೋದು ಒಂದು 11 ಎಷ್ಟು ಮಾಮ 11:30 12 ಗಂಟೆ ಮೇಲೆ ಸರ್. ಇದ್ರ ಬಗ್ಗೆ ನಮಗೂ ಮಾಹಿತಿ ಸರಿ ಇಲ್ಲ. ನಾನು ನೆಕ್ಸ್ಟ್ ನಿನ್ನೆ ನೈಟ್ 6 ಗಂಟೆ ಈ ಥರ ನಾನು ಬೆಂಗಳೂರಿಂದ ಬಂದೆ. ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ರೀ. ಬಟ್ ನಾನು ನೋಡಿರೋ ಪ್ರಕಾರ ಈ ಥರ ಅವರು ಕುಡಿದಿರೋ ಇದರಲ್ಲಿ ಏನೇನೋ ಹಿಂಗೆ ಆಗಿದೆ ಅಂತ ಗೊತ್ತಾಯಿತು. ಬಟ್ ಈ ಥರ ಆಗಬಾರ್ದು. ನಮ್ಮ ಇದರಲ್ಲಿ ಆಗಿದ್ದು ಫಸ್ಟ್ ಟೈಮ್ ನಮಗೆ ಗೊತ್ತು. ನನಗೆ ಈ ಥರ ಲೆವೆಲ್ ಯಾಕೆ ಜಗಳ ಮಾಡಿದ್ದಾರೆ, ಹೀಗೆ ಪಾರ್ಟಿ ಬಗ್ಗೆ ನನಗೆ ಅದರ ಐಡಿಯಾ ಇಲ್ಲ ಸರ್. ಅದು ಯಾವ ಥರ ವಿಷಯವಾಗಿ ಜಗಳ ಆಡಿದ್ರೂ ಗೊತ್ತಿಲ್ಲ. ಬಟ್ ಇದು ಆಗಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟ್. ಮನೆಗೆ ಇಬ್ಬರು ಮಕ್ಕಳು ಸರ್. ಅವರು ಒಬ್ಬರು ಮೊದಲೇ ತೀರ್ಕೊಂಡಿದ್ರು, ನೆಕ್ಸ್ಟ್ ಇವರೇ ತೀರ್ಕೊಂಡಿರು ಸರ್. ಇಬ್ಬರೇ ಮಕ್ಕಳು ನಮ್ಮ ಅಮ್ಮನಿಗೆ. ಹಾಂ, ಜವಾಬ್ದಾರಿ ಅವ್ರದ್ದೇ ಇತ್ತು ಸರ್. ಏನು ಹೇಳ್ತಾರೆ ಶಿಕ್ಷೆ ಅಂದರೆ ಸರ್, ಈಗ ಅವ್ರಿಗೆ ನೋಡಿ, ನಾವು ನಮ್ಮ ಕಡೆಯಿಂದ ಕೇಳ್ಬೇಕಂದ್ರೆ ಶಿಕ್ಷೆ ಆಗಬೇಕು. ಇನ್ನು ನೆಕ್ಸ್ಟ್ ಈ ಥರ ಆಗಬಾರ್ದು. ಮತ್ತು ಇನ್ನೇನಪ್ಪ ಅಂದರೆ, ಏನೋ ಅವ್ರು ಇದ್ದಿದ್ದರೆ ಒಂದು ಪರಿಹಾರ ಅಂತ ನಮ್ಗೆ ಇದು ಆಗಬೇಕು. ಯಾಕಂದರೆ ನಾವು ಈಗ ಒಂದು ಬಡತನ ಸ್ಥಿತಿಯಲ್ಲೇ ಇರೋರು. ನಮಗೆ ಯಾಕಂದರೆ ಇವಾಗ ಹಿಂದೆ ಮುಂದೆ ಯಾರು ನಾವು ಈಗ ನಮ್ಮ ಮಾಮಗೆ ನಮ್ಮ ಅಕ್ಕನಿಗೆ ಎಲ್ಲ ಆಧಾರ ಇರೋರು ನಾವೇ. ನಮ್ಮ ಅಂತಂಬ್ರ ಆಯಿತು ನಾವೆಲ್ಲ. ಯಾರು ನಮ್ದ್ರ ಅವ್ರದ್ದು 38 ಸರ್. ಮದುವೆ ಮಾಡ್ಬೇಕಂತದ್ದು ಹೆಣ್ಣು ನೋಡ್ತಾಯಿದ್ವಿ ಸರ್. ಹೆಣ್ಣು ನೋಡ್ತಾಯಿದ್ವಿ, ಮದುವೆ ಮಾಡುವ ಎಲ್ಲ ಇಟ್ಕೊಂಡಿದ್ವಿ. ಬಟ್ ನಮ್ಮ ದುರ್ದ ಇನ್ನೂ ಏನು ಸಿಕ್ಕಿರಲಿಲ್ಲ. ನಾವು ಮಾಡೋಣ ಅಂತ ಇದರಲ್ಲೇ ಇದ್ದೀವಿ. ಏನೋ ದೇವ್ರ ಆಟ ಅದು ಇದಾಗಲಿಲ್ಲ ಸರ್ ನಮಗೆ.